ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಆದರೂ ಸಾವಧಾನ ಚಿತ್ತನಾಗುವ ಸಹೋದರ. ಕೋಪ ಮಾಡಬೇಡ ಅಣ್ಣ. ಧರ್ಮಜರು ನಮಗೆಲ್ಲರಿಗೂ ಹಿರಿಯುವುದು. ಆತನನ್ನು ಸಮಾಧಾನ ಪಡಿಸಲು ಪಾಂಚಾಲಿ ಧರ್ಮಜಾಲಿ ನಿರ್ಮಲ ಪ್ರಾಂತ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ಉಚಿತವಲ್ಲವೇ? ದ್ರೌಪದ, ಯುದ್ಧವು ಎಂತಹ ಘೋರ ಕೃತ್ಯ ಎಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆ ವಿಚಾರಕ್ಕಾಗಿ ನಾವುಗಳು ದುಃಖಿಸಬೇಕಾಗುವುದು. ನನ್ನ ಚಿಂತೆ ಅದಲ್ಲ ಸ್ವಾಮಿ. ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಪುನಃ ಸಂಧಿಗಾಗಿ ಕಳಿಸಿದರಲ್ಲ ಎಂಬ ಚಿಂತೆಯಾಗಿರುವುದು. ಇದೇನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ಆ ನಿಮ್ಮ ಪೌರುಷದ ಒತ್ತಡ ಪುರಸ್ಕಾರವು ನಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನಮಗಿರಲಿ. ಸ್ವಾಮಿ, ಸ್ವಲ್ಪ ಅದವರು ಯದುಪತಿಯ ನಗರದ ಇತ್ತ ಕಡೆಗೆ ಬರ್ತಿರುವ ಅಣ್ಣ, ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಲು ಪ್ರಣಾಮಗಳನ್ನು ಸ್ವೀಕರಿಸುತ್ತೇವ. ಪರಮಾತ್ಮ, ತಾವು ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪವಾಗಿ ನಡೆಯಿತು. ಸಂಧಿಯ ಸಮಾಚಾರವೂ ನಡೆಯಿತು ಧರ್ಮಂದನ. ಇನ್ನು ನನಗೆ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನನಗೆ ತೋರಿದನ್ನು ನಾನು ಮಾಡುವೆನು. ನಮ್ಮಣ್ಣನ ಮಾತುಗಳೆಲ್ಲ ಮುಗಿದ ನಂತರ ನಿಮ್ಮ ಇಷ್ಟದಂತೆ ನೀವು ನಡೆದುಕೊಳ್ಳುವಿರಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನಂದನ, ಸಭೆಯಲ್ಲಿ ಎಲ್ಲವೂ ಸಮರ್ಪಕ ರೀತಿಯಲ್ಲೇ ನಡೆಯಿತು. ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ಏನು ನಿರೀಕ್ಷಿಸಿದನೋ ಅದೇ ರೀತಿ ನಡೆಯಿತು. ನಾನಿಂದು ತಡೆಯಲಾರನು. ಸಂಚು ಮಾಡಿ ಹೊಚ್ಚು ಹಾಕಿ ಕಿಚ್ಚನ್ನಪ್ಪಿಸುವ ಈ ಸಂಧಿಯ ಸಮಸ್ಯೆ ಮಾತ್ರ ನನಗೆ ಬೇಡ. ನಮ್ಮಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತಷ್ಟೇ. ನಾನು ಹೋಗಿದ್ದು ಅದಕ್ಕೆ ಆಗಲ್ವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳೆದಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅವಳಿಸುತ್ತಿರುವೆಯಾ? ಯಾವ ವಾಗ್ರಣಿ? ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಇಷ್ಟೊಂದು ಕೋಪ ಬೇಕೆ? ಸೌದಾನದಿಂದ ನನ್ನ ಮಾತನ್ನು ಕೇಳೆಯ. ನಿನಗೆ ಏಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಿರಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯನಾದ ಸಂಧಾನ ಎಂತಹ ಸಂಬಂಧ? ಅದು ಅದ್ಭುತವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂಧಾನವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣಾದಿ ಮುಂತಾದವರು ಒಪ್ಪಿದರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ.
ಸಹ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾಕ್ಯವನ್ನು ಕೇಳಬೇಕೆಂಬುದು ನಿಮ್ಮೆಲ್ಲರ ಇಚ್ಛೆಯಾಯಿತು. ಅದನ್ನು ಸಾಧಿಸಿದಿರಿ. ಸಹೋದರರೇ, ನಿಮ್ಮ ಪೌರುಷದ ಫಲವನ್ನು ನೀವೇ ವಂಚಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಈ ನಿನ್ನ ಬಿಚ್ಚಿದ ಮಡಿಯನ್ನು ಕಟ್ಟಿಸುವನು. ಸ್ವಲ್ಪ ನಿಲ್ಲಯ್ಯ ಭೀಮಸೇನ, ನೀನು ನಿಜವಾಗಿಯೂ ವಿಡಂಬಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನು ಆಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸೌಧಾನ ತೆಗೆದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಸುಮ್ಮನೆ ನನ್ನನ್ನು ಕೆಲಸಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು. ಒಪ್ಪುವ ವಿಚಾರ ಹೊಂದಿರುವುದು ಇಲ್ಲು ಭೀಮಸೇನ. ಆ ದುರ್ಯೋಧನಿನ ಒಂದು ಸಂದೇಶವನ್ನು ಕೊಟ್ಟವನು. ಏನು ದುರ್ಯೋಧನ ಸಂದೇಶ? ಕೃಷ್ಣ, ಅದರ ಉದ್ದೇಶ ಸಂಧಿ ಆಗಿರಬಾರದು. ಹೇಳು, ಅದೇನು ಸಂದೇಶ? ನೀನು ಕೋಪಿಸಿಕೊಳ್ಳುವುದಿಲ್ಲ ತಾನೆ? ಇಲ್ಲ. ಅದನ್ನು ಕೇಳುವ ಇಷ್ಟ ನಿನಗಿದ್ದರೆ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಇಲ್ಲ ಕೃಷ್ಣ, ಇಷ್ಟೊಂದು ಪರ್ಯಾಸವೇ? ಪರ್ಯಾಸವಲ್ಲ ಭೀಮಸೇನ, ನಿಂತಿದಂತೆ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳುವ ಹೊರತು ನಾನು ಏನು ಹೇಳುವುದಿಲ್ಲ. ಏನು ಈ ಪರ್ಯಾಸವೇ ಕೃಷ್ಣ? ಪರ್ಯಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಬಹಳ ಭಯವಾಗುವುದು. ನೀನು ಕುಳಿತುಕೊಳ್ಳುವ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಬಾ, ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಅದು ಹೋಗಲಿ. ಬಿಡೆಯ, ನೀನು ಕೋಪಿಸುವುದಿಲ್ಲ ತಾನೆ? ಇಲ್ಲ. ಹಾಗಾದರೆ ಬಿಡೆಯ ಗದೆಯನ್ನ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಈಗ ನೀನು ನನ್ನ ಬಂದಿ. ಒಂದು ಕ್ಷಣಕಾಲ ಮಾತ್ರ ಆಗಬಹುದು. ಸೋದರಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತು ನಿಂದಾದರೂ ನಾನು ಮೀರಿರುವೆನೇನು? ತಂಗಿ, ಈ ಹಗ್ಗವನ್ನು ತೆಗೆದುಕೋ. ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸವೇ? ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಬಹಳ ನಿಪುಣೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೆಂದು ಹೇಳಿದನೆ ಅಷ್ಟೇ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ವಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿದೆ. ಆ ಭೀಮಸೇನನ್ನು ಬಂಧಿಸಿದಾಗ ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ನನ್ನ ರಾಜ್ಯಸಭೆಯಲ್ಲಿಯ ನನ್ನ ಅಂಗಾಂಗವನ್ನು ಬಂಧಿಸಲು ಯತ್ನಿಸಲಾಗಿದೆ. ಇನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಲ್ಲಿ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ಯಾರು ದುರಾತ್ಮರು? ಇನ್ಯಾರು? ಸ್ವಾಭಿಮಾನ ಶೂನ್ಯತೆಯಾದ ದುರ್ಯೋಧನು ಆಜ್ಞೆ ಮಾಡಿದನು. ದುರಹಂಕಾರದಿಂದ ದುರ್ಮಶನಾದ ದುರ್ಯೋಧನು ಈ ಕಾರ್ಯವನ್ನು ಎಸಗಿದನು. ವಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ವಾಸುದೇವ, ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು ಆ ಕುಂದಿ ಕೌರವನು ಈ ನೀಚ ಪಡಿಸಿದರೆ ಧನಂಜಯ, ಅಗ್ಗಜ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳು. ಅವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ರಣರಂಗದಲ್ಲಿ, ವೀರಕರ ಘೋಷಣೆಗಳಲ್ಲಿ, ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ ಎಂದು ಘಂಟಘೋಷವಾಗಿ ಸಾರಿ ಹೇಳಿಬಿಟ್ಟ ಭೀಮಸೇನ. ಪರಮಾತ್ಮ, ಈಗ ಇದರ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಈ ಯುದ್ಧದಲ್ಲಿ ನಮ್ಮನ್ನು ಕಾಪಾಡುವ ಭಾರವು ನಿನ್ನದೂ ದೇವ. ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ. ಪಾಂಚಾಲಿ, ಪರಮಾತ್ಮ, ಅಗ್ರಜ, ಧನಂಜಯ,
ತಿಳಿಸಿದ್ದು ನಿಜವಾದರೆ, ವೀರಮಾತೆ ಕುಂತಿದೇವಿ ಸನ್ಯಪಾನ ಮಾಡಿ ಸಹಜವಾದರೆ, ನಾಳೆ ನಡೆಯುವ ಭಯಂಕರ ಕ್ಷೇತ್ರ ಸಂಗ್ರಾಮದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಅಸ್ಥಿರಾವತಿ ಸಿಂಹಾಸನವನ್ನು ರಕ್ತದ ಕೋಟೆ ಒಳಗಿಸಿ ಆ ದುರುಳ ದುರ್ಯೋಧನನ ತೊಡೆಯನ್ನು ತುಂಡು ತುಂಡಾಗಿ ಮಾಡಿ ಅವನ ರಾಜ ಮುಕ್ಕುಟವನ್ನು ನೆಲಕ್ಕೆ ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಎದೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಮುಡಿಯನ್ನು ಕಟ್ಟಿಸುವೆನು. ಒಂದು ವೇಳೆ ನನ್ನ ಪ್ರತಿಜ್ಞೆಗೆ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಯಾವವೇ ಸಾಕ್ಷಿ. ಏಕೆಲ್ಲ ಕಾಡುವೆಯೋ ಸಾಕಿಯೋ ಜೀವನವು ಕೊನೆಗಾಣಿಸದೆ ಸೋಪ ಸಾಗರದೊಳಗೆ ನೂಕಿದೆ, ಸೋಪ ಸಾಗರದೊಳಗೆ ನೂಕಿದೆ, ಸಾಗಿದ ಜೀವನವು ಕೊನೆಗಾಣಿಸುವರಿಯೇ. ಸೋಪ ಸಾಗರದೊಳಗೆ ಶ್ರೀಕೃಷ್ಣ ಪರಮಾತ್ಮನು ನನಗೆ ಹೇಳಿದ ಸ್ಥಳ ಇದೇ ಇರಬೇಕಲ್ಲವೇ? ನೀನು ಅಲ್ಲಿಗೆ ಹೋದರೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದನಲ್ಲ, ಅಂತಹ ರಹಸ್ಯವೇ ಭಗವಾನ್ ಭಾಸ್ಕರ ನಿನ್ನ ಜ್ವಲಂತ ಪ್ರಮೇಯ. ಸೃಷ್ಟಿಯ ಮೊದಲಿನಿಂದಲೂ ನೀನು ಈ ಜಗತ್ತನ್ನು ಬೆಳಗುತ್ತಿರುವೆ. ಅಂದ ಮೇಲೆ ಈ ರಹಸ್ಯವನ್ನು ನೀ ಖಂಡಿತವಾಗಿಯೂ ತಿಳಿದಿರಬೇಕು. ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸಿ ಪರಮಾತ್ಮ, ನನ್ನನ್ನು ಉದ್ಧರಿಸಿ. ಓಂ ನಮೋ ನಮಸ್ತೆ ತುಮುರಾರಿವರೇಣ್ಯೋ ನೈಜರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜಪುಂಜ ಅರವಿಂದ ಪಾಹಿಮಾ
ವಿಶ್ವವನ್ನು ಬೆಳಗು ತೇಜ ಪುಂಜ ಅರವಿಂದ ಪಾಹಿಮ ಸಪ್ತಶ್ವರ ರಥ ಮಹಾರೂಢೋ ಛಾಯಾ ಪ್ರಿಯ ಸಪ್ತಾಶ್ವರ ರಥ ಮಹಾರೂಢೋ ಛಾಯಾ ಪ್ರಿಯ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿಮ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿಮ ಸಾಸಿರ ಪಾದನೆ ಪಾಹಿಮ ಕರ್ಣ ಕರ್ಣ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರಮ್ಮ ನೀನು? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯೇ ಮೊದಲು ತೋರಿದ ಸ್ತ್ರೀಯರ ನಾನು ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರು. ಅಮ್ಮ ನಮಸ್ಕರಿಸುವೆನು ಜನನಿ. ಅಮ್ಮ ನೀನು ಏನು ಹೇಳುತ್ತಿರುವೆಯೋ? ಅಮ್ಮ ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ ನೀನೇ ನನ್ನ ಪಡೆದ
ಎದುಕಂಬಲಿ ಅಮ್ಮ ನನ್ನದು ಎಂತಹ ಕೀರ್ತಿಯಪ್ಪ. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದಂತಹ ಅಪರಾಧವಾದರೂ ಏನ್ ತಾಯಿ, ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರ ಪ್ರಾಣಿಗಳು ಸಹ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮತೆ ಮಮಕಾರದಿಂದ ಸಾಕಿ ಸಲಹುವು. ಹೀಗಿರುವಾಗ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಗಾಳಿಸುತ್ತಿದ್ದಾಗ ನೀನಾದರೂ ಬಂದು ಬೆರಳ ಸೂತನಲ್ಲ, ನಾವೆತ್ತ ಮಗ ಕ್ಷತ್ರಿಯ ಸಂಜಾತದೆಂದು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ನಿರ್ದಯಳಾದೆ, ಹೇಗೆ ತಾಯಿ ನಿರ್ದಯಳಾದೆ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಲೋಕದಲ್ಲಿ ಪರಮ ಪಾಪಿಯಾಗುವೆ ಜನನಿ, ಪರಮ ಪಾಪಿಯಾಗುವೆ. ಈಗಲಾದರೂ ಈ ಮೃಗದ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ಜನನಿ, ಹೇಗೆ ತೀರಿಸಲಿದ್ದೀನೆ ಹೇಳಮ್ಮ? Nina
ಅಮ್ಮ, ನೀನೀಗೆ ಮಾತನಾಡಬೇಡ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯತನವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣ. ಹೇ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಕಂದ. ಅಮ್ಮ, ಅಮ್ಮ ಜನನಿ ನನ್ನ ತಾಯಿ ನೀನೇನಮ್ಮ, ಈ ಜೀವ ನಿನಗೇನಮ್ಮ. ಪೂಜ್ಯಳಾದ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲಮ್ಮ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾಯಿ ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೇ ಪರಮ ಭಾಗ್ಯಶಾಲಿಗಳು. ಈ ಪಾಪಿ ಕರ್ಮನಿಗೆ ಅಂತಹ ಪುಣ್ಯವಿಲ್ಲಿಂದ ಬರಬೇಕು ಜನನಿ. ಆಗಲ್ಲ ಮಗನೇ, ಆದದ್ದು ಆಗಿ ಹೋಯಿತು. ನೀ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳುತ್ತಾಯಿ. ಸಂತೋಷದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ಜನತೆ. ಆಗಲ್ಲ ಕಂದ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು. ಅಮ್ಮ, ನೀನು ವೀರ ಮಾತೆ. ಅಮ್ಮ, ಇದೊಂದು ಮಾತು ತಾಯಿ.
ಇದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳು ತಾಯಿ, ಸಂತೋಷದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಸ್ವಾಮಿ ದ್ರೋಹ ಅಮ್ಮ, ಇದುವರೆಗೂ ಅಮ್ಮ ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಗಬೇಕಾಗಿರುವಾಗ, ಅಮ್ಮ ನನ್ನಿಂದಲೇ ಸಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಪಾಪಿ ಕರ್ಣ, ನೀನೆಂತಹ ನೀಚನನ್ನು ಶಪಿಸದಿರಲು ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆ ಮಾಡುತ್ತಿದ್ದೆ. ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ಅಮ್ಮ, ಪಾಂಡವರು ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಮಮ್ಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೇನಿರು ತಾಯಿ? ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಚಿಂತಿಸದೇ ಅನೇಕಿರಲಿ ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಅದೇಗಿರಲಿ ಕಂದ. ಆಗಲಿ ಆಗಲಿ, ಹಾಳಿನ ಯುದ್ಧ ರಣರಂಗದಿಂದ ಈ ಪರಾನ್ಮುಖನಾಗೋ. ಅಮ್ಮ, ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕರ್ಣನು ಈ ಕರ್ಣನಲ್ಲಿ ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಲ್ಲಿರುವ ವಿಶ್ವಾಸವನ್ನು ನೀನರಿಯೇ. ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನನ್ನು ಹೀಯಾಳಿಸುತ್ತಿದ್ದಾಗ ತನ್ನ ಪ್ರಾಣದಂತೆ ಹೃದಯದ ಸಕ್ಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕೀತಲೂ ಕಡೆಯಾಗುವುದು ಅಂತಾರೆ. ಇಂತಹ ಸನ್ನಿವೇಶದಲ್ಲಿ ಏನೇ ಹಿತಬೋಧನೆ ಮಾಡುವುದು ಸರ್ವತಾ ಆಗಲಾರದು ತಾಯಿ, ಸರ್ವತಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ. ಅಮ್ಮ, ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳೆ ಯುದ್ಧ ರಣರಂಗದಲ್ಲಿ ಪಾಂಡವರ ಆರಾಧನೆ ನಿನ್ನ ಕೈಗೆ ಸಿಲುಕಿದರೆ ನೀನವರನ್ನು ಕೊಲ್ಲಬೇಡ. ಅಮ್ಮ, ಆಗಬಹುದು ಜನನಿ, ಆಗಬಹುದು. ಯಾರನ್ನಾದರೂ ಉಳಿಸುವೆನು, ಆದರೆ ನನ್ನ ಪರಮ ವೈರ್ಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಹೌದು ತಾಯಿ, ಅರ್ಜುನನ ಮೇಲೆ ನಿನಗೆಷ್ಟು ಕೋಪಬೇಕಯ್ಯ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುತ್ತದೆ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು. ಹೌದು ತಾಯಿ, ನನ್ನಿಂದ ಅರ್ಜುನನೇ ಮೃತಪಟ್ಟರು. ಈಗ 5 ಜನ ಮಕ್ಕಳು ಉಳಿಯುವರು ತಾಯಿ. ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತಿರುವುದು, ಅದನ್ನು ನಡೆಸಿಕೊಡುವೆಯಾ? ಅದೇನು ಹೇಳುತ್ತಾಯಿ? ಖಂಡಿತವಾಗಿ ನಡೆಸಿಕೊಡುವೆಯಾ? ಖಂಡಿತವಾಗಿಯೂ ನಡೆಸಿಕೊಡುವೆ ತಾಯಿ. ಜನನಿ ನಿನ್ನ ಮಗನಿವನು ಜನನಿ ನಿನ್ನ ಮಗನಿವನು ಉಸಿರಾಡುವನೇನು ಆನೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವುದೇ
ನಡೆಸಿಕೊಡುವುದು ತಾಯಿ. ಹಾಗಾದಕ್ಕೆ ನಾಳಿನ ಯುದ್ಧ ರಣರಂಗದಲ್ಲಿ ಹೇಳು ತಾಯಿ. ಸಂಪೂರ್ಣವಾಗಿ ಕೆಟ್ಟೆ. ಹಸ್ತದಿಕ್ಪಾಲಕರೇ, ಪಂಚಭೂತಾದಿಗಳೇ, ಬಂಧುಗಳೇ, ನೀವೇ ನನ್ನ ಸ್ವಾಮಿಯನ್ನು ಉದ್ಧರಿಸಿ ಕಾಪಾಡಬೇಕು. ನೀವೇ ನನ್ನ ಸ್ವಾಮಿಯನ್ನು ಉದ್ಧರಿಸಿ ಕಾಪಾಡಬೇಕು. ಇಂದ್ರನು ಕಪಟ ಬ್ರಾಹ್ಮಣನ ವೇಷದಲ್ಲಿ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದ್ದರು. ಇದನ್ನು ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು ಮಗನೇ ದೊಡ್ಡ ಬಾಣವನ್ನು ತೊಡಬೇಡ ಎಂದು ವಾಗ್ದಾನ ಮಾಡಿದನು. ಪ್ರಪಂಚ, ದೈವ ಎಲ್ಲವೂ ಸೇರಿ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಬಡಿಯುವನು. ಉಳಿದದ್ದು ದೈವೇಚ್ಛೆ. ಅಮ್ಮ ಕಂದ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವಿಲ್ಲವಲ್ಲ? ಯಾವ ಸಂದೇಹವಿಲ್ಲ. ಎತ್ತ ಕರುಳಿನ ಬಾಧೆಯ ಸತ್ಯ ಸಾಕ್ಷಿ ಧರ್ಮವರ್ಣ ಕರ್ಮಧಾರಿಗೆ ಇದೋ ಕೊಡುವೆನು ಭಾಷೆಯನ್ನು ಬಿಡುತ್ತಿದ್ದೆ. ಸಂದೇಹವ ಬಿಡುವ
ನಾನೇನಾದರೂ ಈ ಯುದ್ಧದಲ್ಲಿ ಮರಣ ಹೊಂದಿದರೆ ಕಂದ, ಹೌದು ತಾಯಿ, ಸತ್ಯಸಂಧವಾದ ಧರ್ಮರಾಯನ ಕೈಯಲ್ಲಿಯೇ ನನ್ನ ಅಂತಿಮ ವಿಧಿವಿಧಾನಗಳನ್ನು ನಡೆಸಿಕೊಡಬೇಕೆಂದು ನಿನ್ನ ಪಾದಾರಗಳ ಮುಂದೆ ಕುಳಿತು ಬೇಡಿಕೊಳ್ಳುವುದು ಜನನೇ, ಬೇಡಿಕೊಳ್ಳುವುದಮ್ಮ. ದೈವವೇ, ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಯುಗದಿ ಕಾಣೆಯು
ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಎಂದು ಭಾವಿಸಿದೆನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು ಭೀಮ. ಅಗ್ರಜ, ಮಹಾಧಾರದಲ್ಲಿ ಸ್ವಯಂ ದ್ರೋಣಾಚಾರ್ಯರೇ ಧನುಧಾರಿಯಾಗಿ ನಿಂತಿರುವರು. ಅವರು ಸೋಲಿಸುವವರು ಯಾರೂ ಇಲ್ಲ. ನಿನ್ನೆ ದಿನ ನಾನು ಹೋಗಿ ನಿರಾಶರಾಗಿ ಹಿಂದಿರುಗಿದೆನು. ಇಂತಹ ಸಮಯದಲ್ಲಿ ಕೃಷ್ಣಾರ್ಜುನರು ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಮತ್ತೊಂದು ಸಮಸ್ತರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಬರುವ ಸಂಭವವಿಲ್ಲ ಅಗ್ರಜ. ಹಾಗಾದರೆ ಈಗ ಇದರ ಉಪಾಯವೇನು ಸಹೋದರ? ಇದಕ್ಕೆ ಜಾಗ್ರತೆಯಾಗಿ ಒಂದು ಉಪಾಯವನ್ನು ಹುಡುಕಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ ಅಗ್ರಜ. ದೊಡ್ಡಪ್ಪ, ಅಸಂಭವ. ಸಮರಾಂಗಣ ವೀರ ಧನಂಜಯನ ಪವಿತ್ರವಾದ ರಕ್ತವು ಇನ್ನೂ ಉಳಿದಿದೆ ದೊಡ್ಡಪ್ಪ. ಗಾತ್ರವಾದ ಗನೆಯನ್ನು ಹೆಗಲಿಗೇರಿಸಿ ಶತ್ರುಗಳನ್ನು ಸೆದೆ ಬಡಿಯುವುದನ್ನು ಬಿಟ್ಟು ಏಕಿ ಏರಿತನ ತಂದೆಯಾದ ಧನಂಜಯನ ಕಪಿಧ್ವಜವು ಕುರುಕ್ಷೇತ್ರದ ಧಾರಾ ತೀರ್ಥದಲ್ಲಿ ಪ್ರಜ್ವಲಮಾನವಾಗಿ ಬೆಳಗುತ್ತಿರುವಾಗ ಪಾಂಡವರಿಗೆ ಒದಗಿರುವ ಅಂತ ಆಪತ್ತಾದ್ರೆ ಏನು ತಿಳಿಸಿ ದೊಡ್ಡಪ್ಪ. ವ್ಯೂಹದಿಂದ ರಕ್ಷಿತವಾದ ಕೌರವರ ಬಾಣದ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿದೆ ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ. ದಶನಾಮಗಳನ್ನು ಒತ್ತಿ ದಶ ದಿಕ್ಕುಗಳಲ್ಲಿ ವ್ಯಾಪಿಸಿರುವ ಅರ್ಜುನನ ಸುಕುಮಾರನ ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕಾಗಿ ನಿಮ್ಮಲ್ಲಿ ಅಪ್ಪಣೆಯನ್ನು ಪಡೆಯಲು ನಾನು ನಿನಗೆ ಬಂದೇನು. ಬಾಪು ಕುಮಾರ, ಬಾಪು, ನೀನು ನಮ್ಮ ವಂಶದ ಕೌರವ ಸ್ವರೂಪನು. ನಿನ್ನಿಂದ ಈ ಕಾರ್ಯವು ಸಾಧ್ಯವಾಗದು ಕುಮಾರ. ಸಾಧು
ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ಎಳೆಯ ಆವಿನ ಮರಿಯು ವಿಷ 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 ಸರ್ಪದಾಯಕವಲ್ಲವೇ? ಆನೆಯು ಕಾಡಿನಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸೆರಸವಾಡಬಲ್ಲದೆ? ನಿಮ್ಮ ಕಣ್ಮುಂದಿರುವ ಈ ಪಾತಿಹ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ಕ್ಷಾತ್ರ ತೇಜ ಶಿವ ಪ್ರಕಾಶದಂತೆ ಜಾಜ್ವಲಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರವಾಹ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹಾ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆ ತಾಗಲಿ. ವೀರ ಪ್ರಸುವಾದ ಸುಭದ್ರಾ ದೇವಿಯು ಆನಂದಾಶ್ರಮಗಳನ್ನು ಸುರಿಸಲಿ. ಯೋಗ್ಯ ಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಈ ಕಡಗದಿಂದ ಅಡುಗೆ ಮನೆ ಕಾಯಿಪಲ್ಯವನ್ನು ಕತ್ತರಿಸುತ್ತಾ ಬಿಡಿದುಕೊಳ್ಳುವುದಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿಹೇನು. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರಕಿದೆ. ಅದನ್ನು ವ್ಯರ್ಥ ಮಾಡಬೇಡಿ ತಂದೆ. ನನಗನುಮತಿಯನ್ನು ಕೊಡಿ. ಆಗ ನೀವೇ ತಿಳಿವಿರಿ. ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂದು ನೀವೇ ನೋಡಿವ್ರಂತೆ ಜ್ಯೇಷ್ಠ ಪಿತಾ. ಅಗ್ರಜ, ತೆಗೆದುಕೊಂಡು ಹೋಗಿ ಅಭಿಮನ್ಯು ಸಹಾಯಕ್ಕೆ ನಿಲ್ಲುವನು. ವ್ಯೂಹವನ್ನು ಬೇರೆ ತೊಳೆಯ ಆ ದುರ್ಯೋಧನನ ಸೈನ್ಯವನ್ನು ಬರುವೆನು. ಅಗ್ರಜ, ಅಪ್ಪಣೆಯನ್ನು ಕೊಡು. ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು. ಯುದ್ಧರಂಗದಲ್ಲಿ ನೀನು ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣಪದಕ್ಕೂ ಪುನಃ ಹೆಚ್ಚಿಳಿಯದಂತೆ ಅವನನ್ನು ಸೇರಲಿ. ಹೋಗಿ ಬಾಕುಮಾರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಜಯವು ಖಂಡಿತ. ಈ ಖಡ್ಗವೇ ನನಗೆ ಸಹಾಯಕನು, ಆ ಪರಮಾತ್ಮನೇ ನನಗೆ ರಕ್ಷಕನು. ಈ ಖಡ್ಗವು ನನ್ನ ಕೈಯಲ್ಲಿ ಎಲ್ಲಿವರೆಗೂ ಇರುವುದು ಅಲ್ಲಿಯವರೆಗೂ ಪಾಂಡವರ ವಿಜಯ ಪತಾಕೆಯು ವಿರಾಜಿಸುವುದೆಂದು ತಿಳಿಯಿರಿ ಜ್ಯೇಷ್ಠ ಪಿತಾ. ನಡೆ